ಫ್ರೆಂಡ್ಸ್, ಇವತ್ತು ಹೆಸರುಬೇಳೆ ಉಂಡೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಬೇಸನ್ ಉಂಡೆ ಮಾಡಿ ತಿಂತಿರ್ತೀರ, ಅದಕ್ಕಿಂತ ಹೆಸರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚಿಗೆ ಪ್ರೋಟೀನ್ ಸಿಗುತ್ತೆ, ಗ್ಯಾಸ್ಟ್ರಿಕ್ ಆಗಲ್ಲ. ಆದ್ದರಿಂದ ಇವತ್ತು ಹೆಸರುಬೇಳೆ ಉಂಡೆ ಹೇಗೆ ಮಾಡೋದು ನೋಡೋಣ. ಮತ್ತು ಒಂದು ದೊಡ್ಡ ಬಟ್ಲಲ್ಲಿ ಹೆಸರುಬೇಳೆ ತೆಗೆದುಕೊಂಡು ಚೆನ್ನಾಗಿ ಹುರಿಬೇಕು. ಇಲ್ಲಿ ಹುರಿಯೋದಕ್ಕೆ ನಾನು ಐರನ್ ಕ್ಯಾಸ್ಟದ್ದು ಕಡಾಯಿ ತೊಗೊಂಡಿದ್ದೀನಿ ನೋಡಿ. ಫ್ಲಿಪ್ಕಾರ್ಟಲ್ಲಿ ಮೊನ್ನೆ ತುಂಬ ಕಡಿಮೆ ಅಂದರೆ ಒಂದು 500-600ಕ್ಕೆ ಒಳ್ಳೆ ಐರನ್ ಕ್ಯಾಸ್ಟ್ ಕಡಾಯಿ ನೀವು ತೆಗೆದುಕೊಳ್ಬೋದು. ಚೆನ್ನಾಗಿ ಕೆಂಪಾಗೋವರೆಗೂ ಹುರಿದಾದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಫಿಲ್ಟ್ರ್ ಮಾಡ್ಕೋಬೇಕು. ಸಾನ್ಗೆ ಇರುತ್ತಲ್ವ, ಅದರಲ್ಲಿ ಫಿಲ್ಟ್ರ್ ಮಾಡಬೇಕು. ಅದೇ ಕಡಾಯಿಯಲ್ಲಿ ತುಪ್ಪ ಹಾಕಿ ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಡಬೇಕು. ಮುಂದೆ ಏನು ಫಿಲ್ಟ್ರ್ ಮಾಡಿ ಆ ಹೆಸರು ಪೌಡ್ರ್ ಇರುತ್ತೆ ನೋಡಿ, ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ತುಪ್ಪದಲ್ಲಿ ಹುರಿತಾ ಹೋಗಬೇಕು. ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಆ್ಯಡ್ ಮಾಡ್ತಾ ಎಲ್ಲ ನೀಟಾಗಿ ಫಿಲ್ಟ್ರ್ ಮಾಡಿದ್ದು ಅಂದರೆ ಸೋಸಿದ್ದು ಆ್ಯಡ್ ಮಾಡಿ ಹುರಿತಾ ಹೋಗಬೇಕು. ಮುಂದೆ ಒಂದು ಬಟ್ಲು ನಾವು ಹೆಸರು ಬೇಳೆ ತೊಗೊಂಡಿದ್ವಲ್ವ, ಒಂದು 3/4 ಬಟ್ಲಷ್ಟು ಸಕ್ಕರೆ ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ತಣ್ಣಗಾದ ನಂತರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಅನಿಸಿದರೆ ಇನ್ನಷ್ಟು ತುಪ್ಪ ಹಾಕಿ ನೋಡಿ, ಈ ಕಲರ್ಗೆ ಚೇಂಜ್ ಆಗಬೇಕದು. ಅಷ್ಟು ತುಪ್ಪ ಹಾಕ್ತಾ ಸ್ವಲ್ಪ ಮಿಕ್ಸ್ ಮಾಡಿ ಅಥವಾ 2 ಕೈಯಿಂದ ತಿಕ್ಕುತ್ತಾ ಹೋಗಬೇಕು. ಮುಂದೆ ಉಂಡೆ ಕಟ್ಟಿದರೆ ಹೆಸರು ಬಾಯಲ್ಲಿ ನೀರು ಉರಿಸುವ ಹೆಸರು ಬೇಳೆ ಉಂಡೆ ರೆಡಿ. ಮನೆಯಲ್ಲಿ ಮಾಡಿಕೊಡಿ, ಎಲ್ಲರೂ ಸವಿರಿ, ಹೇಗಿತ್ತು ಅನ್ನೋದನ್ನು ತಿಳಿಸಿ.